ನಾವೆಲ್ಲ ಸೆವೆಂತ್ ಸ್ಟ್ಯಾಂಡರ್ಡ್ ಅದು. ಆಗ ನಮಗೆ ಹಿಂದಿ ಬರ್ತಿರಲಿಲ್ಲ, ಇಂಗ್ಲೀಷ್ ಬರ್ತಿರಲಿಲ್ಲ. ನಾವೆಲ್ಲ ಹಳ್ಳಿ ಮಕ್ಕಳು. ಹಳ್ಳಿ ಮಕ್ಕಳಲ್ಲಿ ಕನ್ನಡ ಬಿಟ್ಟರೆ ಬೇರೇನೂ ಬರ್ತಿರಲಿಲ್ಲ ನಮಗೆ. ಆಗೇನಾಯಿತು, ಒಂದು ಸರಿ ಎ ಇ ಒ ಬರ್ತಾರೆ ಟೆಸ್ಟ್ ಮಾಡೋಕ್ಕೆ ಎಲ್ಲರನ್ನೂ ಅಂತ ಮೆಮೊ ಬಂತು. ಆ ಮೆಮೊ ಬಂದಾಗ ಸ್ವಲ್ಪ ನಾವೆಲ್ಲ ಹೆದರ್ಕೊಂಡ್ವಿ. ಟೀಚರು ಸ್ವಲ್ಪ ಹೆದರ್ಕೊಂಡ್ರು, ಯಾಕೆಂದರೆ ಅವ್ರೇನು ಅಂಥ ಗ್ರ್ಯಾಂಡಾಗೇನು ಹೇಳ್ಕೊಡ್ತಿರ್ಲಿಲ್ಲ ನಮಗೆ. ಆಮೇಲೆ ಸರಿ ಬಂದರು ಹಿಂದಿ ಹಿಂದಿ ಕ್ಲಾಸ್ ತೊಗೊಂಡ್ರು. ಯಾರು ಎ ಇ ಒ. ಅವಾಗೇನಾಯಿತು, ಎಲ್ಲರನ್ನೂ ಏನೇನೋ ಕೇಳ್ತಿದ್ರು. ಸಿಟಿ ಹುಡುಗಿಯರೆಲ್ಲ ಚೆನ್ನಾಗಿ ಹೇಳೋರು. ಅವ್ರಿಗೆ ಹಿಂದಿ ಇಂಗ್ಲೀಷ್ಗೆ ಏನು ತೊಂದರೆ ಇರ್ತಿರ್ಲಿಲ್ಲ. ನಾವು ಹಳ್ಳಿ ಮಕ್ಕಳಲ್ವ, ನಮಗೂ ಭಯ ಆಗೋದು ಒಳ್ಳೊಳಗೆ. ಆದರೆ ನನ್ನೇನು ಕೇಳಲಿಲ್ಲ. ನಮ್ಮ ಊರೊಂದು ಹುಡುಗ ಒಬ್ಬ ಕೃಷ್ಣ ಅಂತ, ಅವನ್ನ ಎಬ್ಬಿಸ್ಬಿಟ್ಟು ಏಕ್ ದೋ ತೀನ್ ಹೇಳಪ್ಪ ಅಂತಂದರು. ಅವನೇನು ಮಾಡ್ದ, ಏಕ್ ದೋ ತೀನ್ ಚಾರ್ ಪಾಂಚ್ ಛೇ ಸಾತ್ ಹಾಟ್ ಹಾಟ್ ಸಾತ್ ಛೇ ಪಾಂಚ್ ಚಾರ್ ತೀನ್ ದೂಸ್ರಾ ಬದಲ್ ಅಂದ್ಬಿಟ್ಟ. ಅಯ್ಯೋ ರಾಮ, ಹುಡುಗರೆಲ್ಲ ನಕ್ಬಿಟ್ರು, ಮಾಸ್ಟ್ರೂ ನಕ್ಬಿಟ್ರು, ಇವನು ನಕ್ಬಿಟ್ರು. ಯಾಕೆ ಹೇಳಿ, ಅದು ಏಕ್ ದೋ ತೀನ್ ಚಾರ್ ಪಾಂಚ್ ಛೇ ಸಾತ್ ಹಾಟ್ ನಾವು 10 ಅನ್ಬೇಕಿತ್ತು. ಅದು ಬಂದರೆ ತಾನೆ ನಮಗೆ. ಅವೆಲ್ಲ ಡ್ರಿಲ್ಲಲ್ಲಿ ಹೇಳ್ಕೊಡ್ತಿದ್ರಲ್ಲ, ಆ ಏಕ್ ದೋ ತೀನ್ ಚಾರ್ ಪಾಂಚ್ ಛೇ ಸಾತ್ ಹಾಟ್ ಹಾಟ್ ಸಾತ್ ಛೇ ಪಾಂಚ್ ಚಾರ್ ತೀನ್ ದೂಸ್ರಾ ಬದಲ್ ಅಂತ. ಅದನ್ನು ಪಾಪ ಹುಡುಗ ಹೇಳ್ದ, ಅದು ಮಾತ್ರ ಚೆನ್ನಾಗಿ ಕಲ್ತಿದ್ದ. ಹಾಗಾಗಿ ಅದೊಂದು ಮೆಮೊರಿ ಅಷ್ಟೇ. ನಾವು ಸೆವೆಂತ್ ಸ್ಟ್ಯಾಂಡರ್ಡ್ ಅನಿಸುತ್ತೆ. ನಾವೆಲ್ಲ ಕನ್ನಡ ಮೀಡಿಯಮ್ಮು. ಜೊತೆಗೆ ನಮಗೆ ಹಳ್ಳಿ ಜನ, ಹಿಂದಿನೂ ಬರೋಲ್ಲ, ಇಂಗ್ಲೀಷು ಬರೋಲ್ಲ, ಅಂಥದ್ದು ಬರೋಲ್ಲ. ಹಾಗೇನಾಯಿತು, ಹಿಂದಿ ಟೀಚರು ಏಕ್ ದೋ ತೀನ್ ಹೇಳ್ಕೊಡೋರು. ಅದು ನಮ್ಗೆ ತಲೆಗೆ ಹೋಗ್ತಿರ್ಲಿಲ್ಲ. ನಮ್ಮ ಕ್ಲಾಸ್ಮೇಟ್ ಒಬ್ಬ ಕೃಷ್ಣ ಅಂತ, ಅವು ಎಲ್ಲರೂ ಯಾರು ಏನು ಕಲ್ತಿರಲಿಲ್ಲ. ಸಿಟಿ ಹುಡುಗಿರು ಚೆನ್ನಾಗಿ ಕಲ್ತಿದ್ರು. ನಾವು ಹಳ್ಳಿ ಮಕ್ಕಳು ಏನು ಅಂತ ಇದಿಲ್ಲ, ವಿದ್ಯಾಭ್ಯಾಸದಲ್ಲಿ ಅಷ್ಟು ಇಲ್ಲ, ಹಿಂದೆ ಇದ್ವಿ. ಆಮೇಲೆ ಇವ್ರು ಎ ಇ ಒ ಬರ್ತಾರೆ ಅಂತ ಅಂದರು. ನೀವು ಬಂದು ಟೆಸ್ಟ್ ಮಾಡ್ತಾರೆ ನಮ್ಮ ಹುಡುಗರನ್ನೆಲ್ಲ ಅಂತ. ಆವಾಗ ನಮಗೆಲ್ಲ ಭಯ ಆಗೋದು, ಹೆಂಗೆ ಏನು ಕೇಳ್ತಾರೋ ಏನು ಕಲ್ತಾರೋ ಅಂತ. ಆಮೇಲೆ ಒಬ್ಬೊಬ್ರನ್ನಾಗಿ ಎಬ್ಬಿಸಿ ಏನೇನೋ ಕೇಳೋರು, ಅದೆಲ್ಲ ನೆನಪಿಲ್ಲ. ಒಂದು ಹುಡುಗ ಮಾತ್ರ ಎಬ್ಬಿಸ್ಬಿಟ್ಟು ಅವನ್ನ ಏಕ್ ದೋ ತೀನ್ ಹೇಳು ಅಂತ ಅಂದರು. ಅವನೇನು ಮಾಡ್ದ ಅಂದರೆ ಎದ್ದು ನಿಂತ್ಕೊಂಡ, ಕೈ ಕೊಟ್ಕೊಂಡು ಒಬಿಡಿಯೆಂಟು ಆಗಿ ನಿಂತ್ಕೊಂಡ್ಬಿಟ್ಟು ಏಕ್ ದೋ ತೀನ್ ಚಾರ್ ಪಾಂಚ್ ಛೇ ಸಾತ್ ಹಾಟ್ ನೌ 10 ಅಂತ ಹೇಳ್ಬೇಕು ತಾನೆ. ಏಕ್ ದೋ ತೀನ್ ಚಾರ್ ಪಾಂಚ್ ಛೇ ಸಾತ್ ಹಾಟ್ ಹಾಟ್ ಸಾತ್ ಚಾರ್ ಪಾಂಚ್ ಅಂತ ಹೇಳ್ಬಿಡೋದ. ನಾವು ಸ್ಕೂಲ್ಗೆ ಹೋಗ್ತಿದ್ವಾ, ಕನ್ನಡ ಮೀಡಿಯಮ್ ಸ್ಕೂಲ್ ನಮ್ಮದು. ನಾವೇನು ಮಾಡ್ತಿದ್ವಿ, ಏನೂ ಅರ್ಥ ಆಗ್ತಿರ್ಲಿಲ್ಲ. ಮ್ಯಾಥ್ಸು ಸೈನ್ಸು ಏನೂ ಅರ್ಥ ಆಗ್ತಿರ್ಲಿಲ್ಲ. ನಾವೆಲ್ಲ ಟ್ಯೂಷನ್ಗೂ ಹೋಗ್ದವ್ರಲ್ಲ. ಆವಾಗ ಒಂದು ಸರಿ ಏನಾಯಿತು, ಟೆಸ್ಟ್ ಬರೆಸಿದ್ರು. ತಿಂಗ್ಳಿಗೆ ಸರಿ ಟೆಸ್ಟ್ ಮಾಡ್ತಾರಲ್ಲ, ಆ ಟೆಸ್ಟಲ್ಲಿ ಮ್ಯಾಥ್ಸಿಂದಕ್ಕೆ ಭಯ ಆಗೋದು. ಏನೂ ಗೊತ್ತಾಗ್ತಿರ್ಲಿಲ್ಲ, ಏನೂ ಓದೂ ಇರಲಿಲ್ಲ. ನಾವು ಓದೋಕ್ಕೆ ಬಂದರೆ ತಾನೇ ಓದೋದು. ಹೆಂಗಪ್ಪ ಮಾಡೋದು ಅಂದ್ಬಿಟ್ಟು, 8th ಸ್ಟ್ಯಾಂಡರ್ಡ್ ಇರ್ಬೇಕು ಅನಿಸುತ್ತೆ ನಾನು. ಹೆಂಗಪ್ಪ ಮಾಡೋದು ಅಂತಂದ್ಬಿಟ್ಟು ಒಂದು ಏನಾದರೂ ಮಾಡಬೇಕು ಅಂದ್ಬಿಟ್ಟು ಇದು ಕದ್ದುಬಿಟ್ಟೆ. ಒಂದು ಇದನ್ನು ಬುಕ್ಕಲ್ಲಿ ಬರೆದಿರೋದನ್ನ ಆ್ಯಸ್ ಇಟ್ ಈಸ್ ತಗೊಂಡು ಕದ್ದು ಬರ್ಕೊಂಡು ಟೆಸ್ಟ್ಗೆ ಹೋದೆ. ಆ ಟೆಸ್ಟಲ್ಲಿ ಏನಾಯಿತು, ಅದೇ ಬಂದುಬಿಡೋದ. ಆಮೇಲಿಂದ ಬರೆದ್ಬಿಟ್ಟೆ ಕದ್ದು ನೋಡ್ಕೊಂಡು ಬರೆದ್ಬಿಟ್ಮೇಲೆ ಅವತ್ತು ನಾಳೆ ಮಾಸ್ಟ್ರು ಬಂದು ಇದನ್ನ ಎತ್ಕೊಂಬಂದರು, ಆನ್ಸರ್ ಪೇಪರ್ಸ್ ಎಲ್ಲ ಎತ್ಕೊಂಬಂದರು. ಕ್ಲಾಸ್ಗೆಲ್ಲ ಬೈಯೋಕ್ಕೆ ಶುರು ಮಾಡಿದ್ರು. ಏನಂತ, ಯಾರಿಗೂ ಹೇಳ್ಕೊಟ್ಟಿದ್ದು ಬಂದಿಲ್ಲ, ನೀವೆಲ್ಲ ಕಲ್ತಿಲ್ಲ ನೋಡು, ವಸಂತ ಕುಮಾರಿ ಒಬ್ಬಳೇ ಕಲ್ತವಳೆ ಅಂತ ನನ್ನ ಹೆಸರು ಹೇಳ್ಬಿಟ್ರು. ನನಗೂ ಭಯ ಅಂದರೆ ಭಯ. ಯಾಕೆ ಹೇಳಿ, ನಾನು ಕಲ್ತಿರ್ಲಿಲ್ಲ, ಕದ್ದು ಬರ್ಕೊಂಡು ಹೋಗಿದ್ದಿದ್ದು. ಒಂದು ವೇಳೆ ಅವ್ರೇನಾದರೂ ಬೋರ್ಡ್ ಮೇಲೆ ಬರಿ ಅಂತಂದಿದ್ರಿ, ನಾನು ಏನು ಮಾಡಬೇಕಾಯ್ತು, ನನ್ನ ಪಾಡು ಏನಾಗಬೇಕಿತ್ತು. ಅಪ್ಪ ದೇವರು ಅದನ್ನು ಕಾಪಾಡಿಬಿಟ್ಟ ನನಗೆ. ಅದು ಈಗಲೂ ನೆನಪಿಗೆ ಬಂದರೆ ಮೈ ಜುಮ್ ಅಂತದೆ. ನಾವು ಚಿಕ್ಕದ್ರಲ್ಲಿದ್ದಾಗ ನಮ್ಮಪ್ಪ ಏನು ಮಾಡೋದು, ತಾನು ಊಟಕ್ಕೆ ಕೂತ್ಕೊಂಡಾಗ ನನ್ನನ್ನು ಬಾರಮ್ಮ ಅಂತೇಳಿ ಕೂರಿಸ್ತಾರೆ. ನಾನು ಅಪ್ಪನ ಎದುರುಗಡೆ ಚಕ್ಕಂಬಲ್ ಹಾಕ್ಕೊಂಡು ಕೂತ್ಕೊತಿದ್ದೆ. ಅಪ್ಪ ಒಂದೊಂದೇ ತುತ್ತು ಬಾಯಿಗಿಡೋದು ಮುದ್ದೆ. ಅವಾಗ ಮುದ್ದೆನೇ, ಅನ್ನ ಕಮ್ಮಿ. ಆಮೇಲೆ ಅದು ತಿಂತಾಯಿದ್ರೆ ಅದ್ರ ರುಚಿ, ಖುಷಿ ಅಷ್ಟೇ ನಮ್ಮ ಪ್ರಪಂಚ. ಅವಾಗೇನು ಅನ್ನ ಅಥವಾ ಬೇರೆ ತಿಂಡಿಗಳು ಆ ಥರದ್ದು ಇರಲಿಲ್ಲ. ಆಮೇಲಿಂದ ಹಂಗೆ ತಿಂದಾದ್ಮೇಲೆ ದೊಡ್ಡವರಾದ್ವಿ, ಮದುವೆ ಮಾಡಾದ್ಮೇಲೆ ನಾವು ಗಂಡನ ಮನೆಗೆ ಬರಬೇಕಾ. ಗಂಡನ ಮನೆಗೆ ಬಂದಮೇಲೆ ನಾವು ಒಂದು ಕಡೆ, ಅಪ್ಪ ಒಂದು ಕಡೆ. ಈಗ ಅಪ್ಪ ಅವ್ರನ್ನ ಅತ್ತಿಗೆದಿರು ಸರಿಯಾಗಿ ನೋಡ್ಕೋತಾರೆ, ಬಿಡ್ತಾರೆ, ಅವೆಲ್ಲ ಅವ್ರವ್ರ
ಅವರವರ ಸಂಸಾರದ್ದು ಇದು ಅದನ್ನು ನಾವು ಕೇಳೋಕ್ಕೂ ಆಗೋಲ್ಲ. ಯಾಕೆಂದರೆ ನಮಗೂ ಇಲ್ಲ ಅತ್ತೆ ಮಾವದಿರು ಇರ್ತಾರೆ. ಆಮೇಲೆ ಇವಾಗ ಹೋಗಿ ನೋಡ್ಕೊಳ್ಳೋಣ ಅಪ್ಪ ಅಮ್ಮನ ನಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡವ್ರೆ ಅಂದರೆ ಇಲ್ಲಿ ನನ್ನ ಗಂಡ ಬಿಡಬೇಕಲ್ಲ. ನಡಿ ನಿನ್ನ ಮನೇಲಿ 100 ತೂತಾವೆ ಅವನ್ನ ಮುಚ್ಕೋ ಅಂತೇಳಿ ಕಳಿಸೋದಿಲ್ಲ, ಮನೆಗೆ ಕಳಿಸೋದಿಲ್ಲ. ಯಾವ ಮನೆಗೆ? ತವ್ರ ಮನೆಗೆ. ಹಿಂಗಿದೆ ನಮ್ಮ ಪರಿಸ್ಥಿತಿ. ಎಲ್ಲರ ಮನೇಲೂ ಅದೇ. ಏನು ಮಾಡೋದು? ತಾಯಿ ತಂದೆದು ಅಷ್ಟೇ ನೆನಪು ನಮಗೆ. ಅದು ಬಿಟ್ಟರೆ ನಮಗೆ ಬೇರೆ ಇಲ್ಲ. ಇಲ್ಲಿ ಅತ್ತೆ ಮಾವದಿರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಅದೇ ಸಾಕು. ಅಲ್ಲಿ ನಮ್ಮ ಅಪ್ಪ ಅಮ್ಮನೂ ಚೆನ್ನಾಗಿರ್ತಾರೆ ಅಂತ ಭಾವಿಸ್ಕೊಂಡು ಜೀವನ ಮಾಡ್ಬೋದು ಅಷ್ಟೇ.